ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 89ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜೇಂದ್ರ, ಆ ಆನೆಗಳೆಲ್ಲವೂ ಚೆನ್ನಾಗಿ ಪಳಗಿದವು. ಹಿಮಾಚಲದಲ್ಲಿ ಹುಟ್ಟಿದ ಉತ್ತಮ ಜಾತಿಯವು, ಚೆನ್ನಾಗಿ ಕೊಬ್ಬಿದವುಗಳು, ಸುಶಿಕ್ಷಿತರಾದ ಯೋಧರಿಂದ ನಡೆಸಲ್ಪಡುತ್ತಿದ್ದವು. ಸುವರ್ಣಾಲಂಕೃತಗಳಾಗಿ ಮಿಂಚಿನೊಡಗೂಡಿದ ಮೇಘಗಳಂತೆ ಪ್ರಕಾಶಿಸುತ್ತಿದ್ದವು. ಇಂತಹ ಆನೆಗಳೊಡನೆ ಬಂದ ಕುಣಿಂದನ ಪುತ್ರನು ಮೊದಲು 10 ಬಾಣಗಳಿಂದ ಕೃಪನನ್ನು, ಅವನ ರಥಾಶ್ವಗಳನ್ನು, ಸಾರಥಿಯನ್ನು ಹೊಡೆದನು. ಆದರೇನು, ಆತನು ಕೃಪನ ಬಾಣಗಳಿಂದ ಹತನಾಗಿ ಒಡನೆ ನೆಲಕ್ಕೆ ಬಿದ್ದನು. ಮತ್ತೊಂದು ಕಡೆ ಆ ಕುಣಿಂದನ ಸಹೋದರನು ಕೃತವರ್ಮನ ಕುದುರೆಗಳನ್ನು ಕೊಲ್ಲಲು ಅವು ಸತ್ತು ಬಿದ್ದವು. ಬೇರೊಂದು ಕಡೆ 3 ಮಹಾಗಜಗಳು ಅಶ್ವತ್ಥಾಮನನ್ನು ಎದುರಿಸಿ ಅವನಿಂದ ಹತವಾಗಿ ವಜ್ರಾಯುಧದಿಂದ ಹತವಾದ ಬೆಟ್ಟಗಳಂತೆ ನೆಲದ ಮೇಲೆ ಬಿದ್ದವು. ಮತ್ತೊಂದು ಕಡೆ ಕುಣಿಂದ ರಾಜನ ಕಿರಿಯ ತಮ್ಮನು ನಿನ್ನ ಮಗನ ಎದೆಗೆ ಬಾಣಪ್ರಯೋಗ ಮಾಡಲು ನಿನ್ನ ಮಗನು ತೀಕ್ಷ್ಣ ಬಾಣಗಳಿಂದ ಆತನನ್ನು, ಅವನ ಆನೆಯನ್ನು ಪ್ರಹರಿಸಿದನು. ಆ ಉತ್ತಮ ಗಜವು ದೇಹದ ಎಲ್ಲಾ ಭಾಗಗಳಲ್ಲಿ ರಕ್ತವನ್ನು ಸುರಿಸುತ್ತಾ ಆ ರಾಜಕುಮಾರನೊಡನೆ ಕೆಳಕ್ಕೆ ಬಿದ್ದಿತು. ಕುಣಿಂದ ಪುತ್ರನ ಮತ್ತೊಂದು ಆನೆಯು ರಥಾಶ್ವ ಸಾರಥಿಗಳೊಡಗೂಡಿದ ಕ್ರಾತನನ್ನು ಬಲವಾಗಿ ಅಪ್ಪಳಿಸಿ ಕೊನೆಗೆ ಬಾಣಗಳಿಂದ ಹತನಾಗಿ ಮೇಲಿದ್ದ ವೀರನೊಡನೆ ವಜ್ರಾಹತವಾದ ಬೆಟ್ಟದಂತೆ ಕೆಳಗೆ ಬಿದ್ದಿತು. ಆದರೆ ಕ್ರಾತನು ಪಾರ್ವತೇಯ ಗಜವೀರನೊಬ್ಬನಿಂದ ಹತನಾಗಿ ತನ್ನ ರಥಾಶ್ವ ಧ್ವಜ ಸಾರಥಿಗಳೊಡನೆ ಗಾಳಿಗೆ ಮುರಿದ ದೊಡ್ಡ ಮರದಂತೆ ಕೆಳಗೆ ಬಿದ್ದನು. ಇದನ್ನು ಕಂಡು ವೃಕನು ಗಜಾರೂಢನಾಗಿದ್ದ ಆ ಪರ್ವತೀಯ ವೀರನನ್ನು 12 ಬಾಣಗಳಿಂದ ಹೊಡೆದನು. ಆದರೆ ಆ ಮಹಾಗಜವು ವೃಕನನ್ನು ಅವನ ರಥಾಶ್ವ ಸಾರಥಿಗಳೊಡನೆ ಸೇರಿಸಿ ತನ್ನ 4 ಕಾಲುಗಳಿಂದ ತುಳಿದು ಕೊಲ್ಲಲು ಯತ್ನಿಸಿತು. ಆಗ ಆ ವೃಕನು 12 ಬಾಣಗಳಿಂದ ಅದನ್ನು ಹೊಡೆಯಲು ಆ ಆನೆಯು ತನ್ನ ಮೇಲಿದ್ದ ಬಭ್ರುಕುಮಾರನೊಡನೆ ನೆಲದ ಮೇಲೆ ಬಿದ್ದಿತು. ಆಗ ಕುಣಿಂದ ರಾಜನ ಬೇರೊಬ್ಬ ಕುಮಾರನು ಶಕುನಿಯನ್ನು ಎದುರಿಸಿ ಬಂದು ಶಕುನಿಯ ಬಾಣಗಳಿಂದ ಹೊಡೆಯಲ್ಪಟ್ಟನು. ಕೊಂಬುಗಳಿಂದಲೂ ಬಾಲದಿಂದಲೂ ಶರೀರದ ಹಿಂಭಾಗದಿಂದಲೂ ಶತ್ರುಗಳನ್ನು ಹೊಡೆಯುತ್ತಿದ್ದ ಆ ಆನೆಯಿಂದ ಕುಣಿಂದ ಕುಮಾರನು ಶಕುನಿಯ ಕುದುರೆಗಳನ್ನು ತುಳಿಸಿ ಯಮಸದನಕ್ಕೆ ಕಳುಹಿಸಿದನು. ಅವನ ರಥವನ್ನು ಮುರಿದು ಸಿಂಹನಾದ ಮಾಡಿದನು. ಆದರೆ ಆ ಕ್ಷಣವೇ ಆತನ ತಲೆಯನ್ನು ಶಕುನಿಯು ಕತ್ತರಿಸಿ ಬಿಟ್ಟನು. ಕುಣಿಂದರು ಓಡುವುದನ್ನು ನೋಡಿ ನಿಮ್ಮ ಕಡೆಯ ಮಹಾರಥರೆಲ್ಲ ಅತ್ಯಂತ ಜಯಘೋಷದೊಡನೆ ಶಂಖಗಳನ್ನು ಊದಿದರು ಮತ್ತು ಬಿಲ್ಲುಗಳನ್ನು ಕೈಯಲ್ಲಿ ಹಿಡಿದು ಅವರನ್ನು ಬೆನ್ನಟ್ಟಿ ಹೊರಟರು. ಆಗ ಕೌರವರಿಗೆ ಪಾಂಡವರೊಡನೆಯೂ ಸೃಂಜಯರೊಡನೆಯೂ ಬಾಣಗಳು, ಕತ್ತಿ, ಶಕ್ತಿ, ರಿಷ್ಟಿ, ಗದೆ, ಕೊಡಲಿ ಮುಂತಾದ ವಿವಿಧ ಆಯುಧಗಳಿಂದ ಎಲ್ಲ ಚತುರಂಗ ಸೈನ್ಯಗಳಿಗೆ ಕ್ಷಯಕರವಾದ ದೊಡ್ಡ ಸಂಕುಲ ಯುದ್ಧವು ನಡೆಯಿತು. ಅದರಲ್ಲಿ ಆನೆ, ಕುದುರೆ, ಕಾಲಾಳುಗಳೆಲ್ಲ ಅನ್ಯೋನ್ಯ ಪ್ರಹಾರದಿಂದ ಸತ್ತು ಬಿದ್ದವು. ಬಿರುಗಾಳಿಗೆ ಇದಿರಾದ ಮೇಘಗಳಂತೆ ಚದುರಿದವು. ಮತ್ತು ಆಗ ಶತಾನೀಕನಿಂದ ಹೊಡೆಯಲ್ಪಟ್ಟ ಆನೆಗಳು, ಕುದುರೆಗಳು, ರಥಗಳು, ಕಾಲಾಳುಗಳು ಗರುಡನ ರೆಕ್ಕೆಯ ಗಾಳಿಯಿಂದ ಹೊಡೆಯಲ್ಪಟ್ಟ ಸರ್ಪಗಳಂತೆ ಪರವಶವಾಗಿ ಭೂಮಿಯನ್ನಪ್ಪಿದವು. ಆಗ ವಿಂದ ಕುಮಾರನು ನಗುತ್ತಾ ನಕುಲ ಕುಮಾರನಾದ ಶತಾನೀಕನನ್ನು ಅನೇಕ ಬಾಣಗಳಿಂದ ಹೊಡೆದನು. ಆಗ ಶತಾನೀಕನು ಕಮಲದಂತೆ ಸುಂದರ ಮುಖವುಳ್ಳ ವಿಂದ ಪುತ್ರನ ತಲೆಯನ್ನು ಬಾಣದಿಂದ ಕತ್ತರಿಸಿದನು. ಇಷ್ಟರಲ್ಲಿ ಕರ್ಣಪುತ್ರನು ಶತಾನೀಕನನ್ನು ಅಯೋಮಯವಾದ 3 ಬಾಣಗಳಿಂದಲೂ, ಅರ್ಜುನನನ್ನು 3 ಬಾಣಗಳಿಂದಲೂ, ಭೀಮನನ್ನು 3 ಬಾಣಗಳಿಂದಲೂ, ನಕುಲನನ್ನು 7 ಬಾಣಗಳಿಂದಲೂ, ಜನಾರ್ದನನನ್ನು 12 ಬಾಣಗಳಿಂದಲೂ ಹೊಡೆದನು. ಕರ್ಣಪುತ್ರನ ಈ ಅಮಾನುಷ ಕಾರ್ಯಗಳನ್ನು ಕಂಡು ಕೌರವರು ಸಂತೋಷಗೊಂಡು ಆತನನ್ನು ಸ್ತುತಿಸಿದರು. ಧನಂಜಯನ ಪರಾಕ್ರಮವನ್ನು ನಿಜವಾಗಿ ತಿಳಿದವರು ಆಗ ಕರ್ಣಪುತ್ರನನ್ನು ಅಗ್ನಿಗೆ ಆಹುತಿಯಾದಂತೆಯೇ ಭಾವಿಸಿದರು. ಇದು 89ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.